ಒಮ್ಮೆ ಉದಯ್ ಶಂಕರ್ ಅವರಿಗೆ ಗಾಳಿ ಮಾತಿನ ನಿರ್ದೇಶಕರು ಒಂದು ವಿಶೇಷವಾದ ಹಾಡನ್ನು ಬರ್ಕೊಡಿ, ಇದು ವೇದಿಕೆ ಮೇಲೆ ಹಾಡುವಂಥ ಹಾಡು, ಕಾಲೇಜ್ ದಿನಗಳು ವೇದಿಕೆ ಮೇಲೆ ಹಾಡುವಂಥ ಹಾಡು, ನೀವು ಅದು ಬರೆಯೋ ರೀತಿ ಹೇಗಿರಬೇಕಂದ್ರೆ ಅದು ಪ್ರೇಮಗೀತೆ ಥರನೂ ಕಾಣಿಸ್ಬೇಕು, ಭಾವಗೀತೆ ಥರನೂ ಇರಬೇಕು, ವಿರಹ ಗೀತೆ ಥರನೂ ಕಾಣಿಸ್ಬೇಕು, ಆಮೇಲೆ ಪ್ರಕೃತಿ ಗೀತೆ ಥರನೂ ಕಾಣಬೇಕು, ಇಷ್ಟು ಥರನೂ ಅನಿಸ್ಬೇಕದು, ಅಂಥ ಹಾಡು ಬರೀರಿ ಅಂತ. ಇವ್ರಿಗೆ ಒಂದು ರೀತಿ ಚಾಲೆಂಜ್ ಅಂತ ಅನಿಸುತ್ತೆ. ಖಂಡಿತ ಬರ್ಕೊಡ್ತೀನಿ ಅಂತ ಹೇಳ್ತಾರೆ. ಈ ಹಾಡನ್ನು ಮೊದಲ ಸಲ ಕೇಳಿದಾಗ ಖಂಡಿತವಾಗಲೂ ನಿಮಗೆ ಗೊತ್ತಾಗಲ್ಲ ಇದು ವಿರಹ ಗೀತೆನಾ ಭಾವಗೀತೆನಾ ಏನು ಅಂತ. ಆದರೆ ಆಮೇಲೆ ಉದಯ್ ಶಂಕರ್ ಹೇಳ್ತಾರೆ, ಇದನ್ನು ನಾನು ಮೂಲವಾಗಿ ಬರೆದಿದ್ದು ಪ್ರಕೃತಿ ಗೀತೆ ಅಂತ. ನೀವು ಸಾಲುಗಳನ್ನು ಸರಿಯಾಗಿ ಗಮನಿಸಿದರೆ ಗೊತ್ತಾಗತ್ತೆ ಇದು ಸೂರ್ಯನನ್ನು ಕುರಿತು ಬರೆದಂಥ ಹಾಡು. ಆದರೆ ಅದು ನಿಮಗೆ ಈ ಪಲ್ಲವಿನ ಕೇಳಿದ ತಕ್ಷಣ ನಿಮಗೆ ಅರ್ಥ ಆಗ್ಬಿಡುತ್ತೆ ಇದೇನೋ ಒಬ್ಬ ಪ್ರೇಮಿಗೋಸ್ಕರ ಹಾಡ್ತಿರೋ ಹಾಡಂತ. ನೀವು ಚರಣಗಳನ್ನು ಗಮನಿಸ್ತಾ ಬನ್ನಿ, ಕೊನೆ ಎರಡನೇ ಚರಣದಲ್ಲಂತೂ ನಿಮ್ಗೆ ಗಮನಿಸಿದಾಗ ಖಂಡಿತವಾಗಲೂ ಇದು ಸೂರ್ಯನನ್ನು ಕುರಿತು ಬರೆದಂಥ ಹಾಡು ಅಂತ ಅನಿಸುತ್ತೆ. ಇದು ಈ ಹಾಡಿನ ವಿಶೇಷ. ಈಗ ಈ ಹಾಡು ನಿಮ್ಮ ಮುಂದೆ.
ಮನಸ್ಸೆಲ್ಲ ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆಯಲ್ಲಿರುವೆ. ಗುರಿಯೆಲ್ಲೋ ಬಾನಲ್ಲೋ ಇನ್ನೆಲ್ಲೋ ನಾ ಕಾಣೆ. ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆಯಲ್ಲಿರುವೆ. ಈ ಗೀತೆ ಇಷ್ಟು ಸೊಗಸಾಗಿ ಇವರು ಹಾಡೋಕ್ಕೆ ಕಾರಣ ಏನು ಗೊತ್ತಾ? ಇಲ್ಲಿ ಒಂದು ಕೋಇನ್ಸಿಡೆನ್ಸ್ ಆಗಿದೆ. ಇದು ನಾನು ಗೀತೆ ಕೊಡುವಾಗಲೂ ಕೂಡ ನಾನು ಯೋಚನೆ ಮಾಡಿದ್ದಲ್ಲ, ಅಥವಾ ನನಗೇನು ಗೊತ್ತಿರಲಿಲ್ಲ. ಆದರೆ ಇವತ್ತು ಇಲ್ಲೊಂದು ಕೋಇನ್ಸಿಡೆನ್ಸ್ ನಡೆದಿದೆ. ಏನಿರಬಹುದು? ನಿಜವಾಗ್ಲೂ ಅವ್ರಿಗೆ ಮದುವೆ ಆಗೋ ಹುಡುಗ ಎದುರುಗಡೆ ಕೂತಿದ್ದಾರೆ. ಸರ್ ದಯವಿಟ್ಟು ಬನ್ನಿ, ವೇದಿಕೆಗೆ ಬನ್ನಿ ಪ್ಲೀಸ್. ಈ ಗೀತೆ ಕೊಡುವಾಗ ನಾನು ಖಂಡಿತ ಅವ್ರ ವಾಯ್ಸಿಗೆ ಸೂಟ್ ಆಗುತ್ತೆ ಅಂತ ಕೊಟ್ಟೆ ಬಿಟ್ಟರೆ ನನಗೆ ಬೇರೆ ಏನೂ ಗೊತ್ತಿಲ್ಲ. ಇವತ್ತು ಸಂಜೆ ಬಂದ ಮೇಲೆ ನಂಗೆ ಹೇಳಿದರು, ಸರ್ ಇವತ್ತು ನನಗೆ ಮದುವೆ ಆಗೋರು ಉಡ್ಬಿ ಬರ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಅಂತ ಹೇಳಿದರು. ತುಂಬ ಸಂತೋಷ ಆಯ್ತು. ನಾನು ಇದನ್ನು ಇಂಟ್ರಡ್ಯೂಸ್ ಕೂಡ ನಾನು ಮಾಡಬಾರ್ದು ಅಂತ ಇದ್ದೆ, ಆದರೆ ಆ ವಿಷುವಲ್ ವರ್ಕು ಮಾಡಾಗಿತ್ತು. ಬಟ್ ಈಗ ಅದನ್ನು ನೋಡುವಾಗ ಆ್ಯಕ್ಚುಲಿ ನೋಡಿ, ಆ ಹುಡುಗನ್ನ ನೋಡಿಕೊಂಡು ಎದುರುಗಡೆ ಜೈ ಜಗದೀಶ್ ಕೂತ್ಕೊಂಡು ಹಾಡೋ ಥರದ್ದು ಅವ್ರು ಕೂತ್ಕೊಂಡು ಇತ್ತು. ಆಗಿನ ಕಾಲಕ್ಕೆ ಮೊಬೈಲ್ ಇದ್ದರೆ ನಿಜವಾಗ್ಲೂ ಜೈ ಜಗದೀಶ್ ಅದನ್ನು ಕವರ್ ಮಾಡೋ ಥರ ಇತ್ತು. ಈಗ ಅವರು ಕೂತ್ಕೊಂಡು ಕವರ್ ಮಾಡ್ತಾಯಿದ್ರು. ನಾನು ಹುಡುಗಿ ಎಷ್ಟು ಚೆನ್ನಾಗಿ ಹಾಡ್ತಾರೆ ನೋಡಿ ಅಂತ ಅವರು ಎಲ್ರಿಗೂ ಕಳ್ಸೋಕ್ಕೆ ಕವರ್ ಮಾಡಿದ್ದಾರೆ. ಸೊ ನಮ್ಮ ಕಲಾಭೂಮಿಗೆ ಮೊದಲನೇ ಸತಿ ತಾವು ಬಂದಿದ್ದೀರಾ. ಸೊ ನಿಮ್ಮಿಬ್ಬರ ದಾಂಪತ್ಯ ಇನ್ನು ಎಂಗೇಜ್ಮೆಂಟ್ ಕೂಡ ಆಗಿಲ್ಲ, ಬಟ್ ಇನ್ನು ಫಿಕ್ಸ್ ಆಗಿದೆ ಅಷ್ಟೇ ಅಂತ ವಿಷಯ ನನಗೆ ಸಂಜೆ ಹೇಳಿದರು. ಸೊ ಮತ್ತೊಮ್ಮೆ ನಿಮಗೆಲ್ಲರೂ ಶುಭವಾಗಲಿ ಸರ್. ಧನ್ಯವಾದಗಳು. ತಮ್ಮ ಹೆಸರು ಇಂಟ್ರೊಡ್ಯೂಸ್ ಮಾಡ್ತೀನಿ. ನಮಸ್ಕಾರ, ನನ್ನ ಹೆಸರು ಅಜಯ್ ಶಾಸ್ತ್ರಿ ಅಂತ. ನಾನು ಈಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದೀನಿ ಅಷ್ಟೇ, ಇನ್ನೇನು. ಇಲ್ಲ ಹಾಂ ಕೇಳಿಸ್ಕೊತೀನಿ. ಇಲ್ಲ ವಾಪಸ್ ಹೋಗೋಷ್ಟೊತ್ತು ಎಲ್ಲರನ್ನೂ ಓಡಿಸ್ಬೇಕು ಅಂದರೆ ಹೇಳಿ, ನಾನು ಹಾಡ್ತೀನಿ ಅವಾಗ. ಆಗಲಿ. ಥ್ಯಾಂಕ್ ಯು.